ಹಾಯ್ ನಮಸ್ತೆ ಸ್ನೇಹಿತರೆ. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಹಾಗೆ ರೈತ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಹೇಳೋದಕ್ಕೆ ಒಂದು ಉತ್ತಮವಾದ ಉದಾಹರಣೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇದು ಬೇರೆ ಎಲ್ಲೂ ಅಲ್ಲ, ನಮ್ಮ ಊರಿನಲ್ಲೇ, ನಮ್ಮ ಊರಿನ ಒಬ್ಬ ಯುವ ವಿದ್ಯಾವಂತ ರೈತ ಹರ್ಷ ಅಂತ ಹೇಳ್ಬಿಟ್ಟು ಇವರು ತಮ್ಮ ತೋಟದಲ್ಲಿ ಕೃಷಿ ಬೆಳೆಗಳ ಜೊತೆಗೆ ವಾಣಿಜ್ಯ ಬೆಳೆಗಳನ್ನು ಕೂಡ ಬೆಳೆದು ಅಚ್ಚರಿಯನ್ನು ಮೂಡಿಸಿದ್ದಾರೆ. ಆ ಒಂದು ದೃಶ್ಯವನ್ನು ನಿಮಗೆ ತೋರಿಸಿ ಜೊತೆಗೆ ವಿವರಣೆಯನ್ನು ಕೂಡ ನಿಮಗೆ ತಿಳಿಸ್ತೀನಿ. ಬನ್ನಿ ಸ್ನೇಹಿತರೆ, ನನ್ನನ್ನು ಫಾಲೋ ಮಾಡಿ. ಇಲ್ಲೇ ಬರೋದು ಅಲ್ಲಿ ಬಿಡಿಸ್ಕೊಂಡು ಆಮೇಲೆ ಅದನ್ನ ಕಾಯಿನ ಹೇಗೆ ಹಸಿ ಇರುತ್ತಲ್ಲ, ಹಸಿ ಇರೋದನ್ನ ಒಣಗಾಕ್ಬೇಕಾ ಬಿಸಿಲಲ್ಲಿ? ಮಾಮೂಲಿ ಕಾಫಿ ಬೀಜ ಎಲ್ಲ ಒಣಗಿಸ್ತಾರೆ. ಹಾಂ ಹಾಂ ಹಿಂಗೆ ಹಿಡ್ಕೊ ಹಂಗೆ. ಯಾವುದು ಲಂಜಾಣಿ ಗೋಲ್ಡ್ ಅಂತ? ಅದು ಫುಲ್ ಎಲ್ಲ ನೀವು ತೋಟಗಾರಿಕೆ ಎಲ್ಲ ತಂದಿರೋದ? ತೋಟಗಾರಿಕೆ ಎಸಿಗೆಲ್ಲ ಕೊಡ್ತಾರೆ. ಬಿಟ್ಟರೆ ಇನ್ಯಾವ ಗಿಡ ಐತೆ? ಲವಂಗ ಅಲ್ಲ ಐತಿ. ದಪ್ಪ ಬದಾವ, ಇಷ್ಟು ದಪ್ಪ ಬಂದು ಅದು ಬೀಜ ಬರುತ್ತೆ. ಅದು ಲವಂಗ. ಇದು ಲವಂಗ ಇದು ಹೆಂಗೆ ಮೇಲೆ ಬಿಡೋದು ಕಾಯಿ? ಹೂವು ಅದು ಮಗ್ಗು ಬಿಟ್ಟು ನೋಡಿ, ಇವರು ತಮ್ಮ ಜಮೀನಿನಲ್ಲಿ ಲವಂಗ, ಏಲಕ್ಕಿ, ಮೆಣಸು ಹಾಗೂ ಕಾಫಿ ಬೆಳೆಯನ್ನು ಕೂಡ ಬೆಳೆದಿದ್ದಾರೆ. ಜೊತೆಗೆ ಅರಿಶಿನ ಕೂಡ ಬೆಳೆದಿದ್ದಾರೆ. ಸಾಮಾನ್ಯವಾಗಿ ಬೆಟ್ಟಗುಡ್ಡ ಪ್ರದೇಶಗಳ ಅಥವಾ ಇಳಿಜಾರು ಪ್ರದೇಶಗಳಲ್ಲಿ ಬೆಳೀತಕ್ಕಂಥ ಬೆಳೆಗಳು ಇವೆಲ್ಲ. ಮಡಿಕೇರಿ ಅಥವಾ ಚಿಕ್ಕಮಗಳೂರು, ಮಲೆನಾಡು ಭಾಗ, ಆ ಭಾಗದಲ್ಲಿ ಬೆಳೀತಕ್ಕಂಥ ವಾಣಿಜ್ಯ ಬೆಳೆಗಳು ಇವನ್ನೆಲ್ಲ ನಮ್ಮ ಬಯಲುಸೀಮೆಯಾದ ತುಮಕೂರಿನಲ್ಲಿ ಬೆಳೆದು ಇವರು ತುಂಬ ಆಶ್ಚರ್ಯವನ್ನು ಮೂಡಿಸಿದ್ದಾರೆ. ಇಳುವರಿ ಸಾಧಾರಣ ಹೆಚ್ಚು ಕಡಿಮೆ ಬರಬಹುದು, ಆದರೆ ಈ ಒಂದು ಪ್ರಯತ್ನ ಇದೆಯಲ್ಲ, ಇವರು ಮಾಡಿರ್ತಕ್ಕಂಥ ಈ ಪ್ರಯತ್ನಕ್ಕೆ ನಾವು ಶಬಾಸ್ ಹೇಳಲೇಬೇಕು. ತುಂಬಾ ಶ್ರಮಪಟ್ಟು ಶ್ರದ್ಧೆಯಿಂದ ಈ ಒಂದು ಬೆಳೆಗಳನ್ನು ಬೆಳೆದಿದ್ದಾರೆ. ಯಾರಾದರೂ ಬೇಕಿದ್ರೆ ಬಂದು ಇವರ ತೋಟಕ್ಕೆ ಬಂದು ವೀಕ್ಷಣೆ ಮಾಡಿ ಇದರ ಮಾಹಿತಿಯನ್ನು ಪಡ್ಕೊಬಹುದು. ನೀವು ಕೂಡ ಪ್ರಯತ್ನ ಮಾಡಬಹುದು ಸ್ನೇಹಿತರೆ. ತುಂಬಾ ಖುಷಿ ಆಯಿತು ಇವರ ಈ ಒಂದು ಕಾರ್ಯಕ್ಕೆ. ನನಗಂತೂ ತುಂಬಾ ಶ್ಲಾಘನೆ ಮಾಡಬೇಕು ಅಂತ ಅನಿಸುತ್ತೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಇವರು ಜೇನು ಸಾಕಣೆ ಕೂಡ ಪ್ರಾರಂಭ ಮಾಡಿದ್ದಾರೆ. ವರ್ಷದಲ್ಲಿ 3 ಸಾರಿ ಇದರಿಂದ ಆದಾಯವನ್ನು ಗಳಿಸ್ತೀವಿ ಅಂತ ಕೂಡ ಹೇಳಿದ್ರು. ನಾವು ಯೂಶಲ್ ಆಗಿ ಹೊರಗಡೆ ಎಲ್ಲೆಲ್ಲ ತಗೊಳ್ತೀವಿ ಜೇನನ್ನು, ಅದು ಶುದ್ಧವಾದ ಜೇನು ಆಗಿರೋದಿಲ್ಲ. ಹಾಗಾಗಿ ಇವರು ರೈತರು ನೇರವಾಗಿ ಇವರೇ ಸ್ವತಃ ಈ ಜೇನನ್ನು ಸಾಕಿ ಮತ್ತು ಈ ಜೇನನ್ನು ಉತ್ಪತ್ತಿ ಮಾಡ್ತಾರೆ. ಹಾಗಾಗಿ ಇದು ಪರಿಶುದ್ಧವಾದ ತುಪ್ಪ ಅಂತಲೇ ಹೇಳ್ಬೋದು, ಜೇನುತುಪ್ಪ. ಹಾಗಾಗಿ ಯಾರಿಗಾದರೂ ಜೇನುತುಪ್ಪದ ಅವಶ್ಯಕತೆ ಇವರನ್ನು ಬಂದು ಸಂಪರ್ಕಿಸಬಹುದು. ಪರಿಶುದ್ಧವಾದ ಜೇನುತುಪ್ಪ ನಿಮಗೆ ಸಿಗುತ್ತೆ. 600 ರೂಪಾಯಿಯನ್ನು ತೊಗೊಳ್ತಾರೆ ಇದು 1 ಲೀಟರ್ಗೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಪ್ಯೂರ್ ಹನಿ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರಿಗಾದರೂ ಜೇನು ಬೇಕಾದರೆ ಇವರನ್ನು ಸಂಪರ್ಕ ಮಾಡ್ಬೋದು. ಜೊತೆಗೆ ಏನಪ್ಪ ಅಂತಂದರೆ ಇವರಲ್ಲಿ ಅಡಿಕೆ ಸಸಿಗಳು, ತೆಂಗಿನ ಸಸಿಗಳು ಕೂಡ ಮಾರಾಟಕ್ಕೆ ಲಭ್ಯವಿದೆ. ಯಾರಿಗಾದರೂ ಬೇಕಾದಲ್ಲಿ ದಯವಿಟ್ಟು ಇವರನ್ನು ಸಂಪರ್ಕಿಸಿ. ಇವರ ಫೋನ್ ನಂಬರನ್ನು ನಾನು ಮೆನ್ಷನ್ ಮಾಡ್ತೇನೆ. ದಯವಿಟ್ಟು ಯಾರಿಗಾದರೂ ಬೇಕಿದ್ದರೆ, ಅವಶ್ಯಕತೆ ಇದ್ದರೆ ಇವರನ್ನು ಸಂಪರ್ಕಿಸಿ ಸ್ನೇಹಿತರೆ. ಮಾಹಿತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು.